ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಝೆಡ್ ಕ್ಲೌಡ್ ಕಿಚನ್ಗೆ. ಇವತ್ತಿನ ವಿಡಿಯೋದಲ್ಲಿ ಗ್ರೀನ್ ತವಾ ಫ್ರೈ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿ ಇರುತ್ತೆ ನೋಡಿ. ಮೊದಲಿಗೆ ಒಂದು ಜಾರ್ ತೊಗೋಬೇಕು. ನಾವು ಜಾರ್ ತಗೊಂಡು ಗ್ರೀನ್ ಚಿಲ್ಲೀಸ್ 4 ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ತೊಗೋಬೋದು. ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಹಾಕ್ಕೋಬೇಕು. 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಮೆಣಸು ಹಾಕ್ಕೋಬೇಕು. ಇದನ್ನೆಲ್ಲ ನಾವು ಪೇಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸಾಲ್ಟ್ ರುಚಿಗೆ ತಕ್ಕಷ್ಟು, ರೆಡ್ ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಎಲ್ಲ ಮಸಾಲೆನ ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಈಗ ಅದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗಾರ್ಲಿಕ್ 1 ಸ್ಪೂನ್, ಜಿಂಜರ್ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ 1 ಹಿಡಿಯಷ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರುವ ಕೊತ್ತಂಬರಿಯನ್ನು, ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಹಾಕ್ಕೊಂಡು ಇದಕ್ಕೆ ನೀರು ಹಾಕಬಾರ್ದು ಫ್ರೆಂಡ್ಸ್. ಇದು ಹುಣಸೆ ಹುಳಿನ ನೆನೆಸಿಟ್ಟು ಅದರ ನೀರನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಹುಣಸೆ ಹುಳಿನ ಹಾಕ್ಕೋಬೇಕು. ನೀವು ಆದರೆ ನಿಂಬೆ ರಸನೂ ಹಾಕ್ಕೋಬೋದು. ನಾನು ಹುಣಸೆ ಹುಳಿನ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಇದನ್ನು ಚೆನ್ನಾಗಿ ನೀರು ಹಾಕದೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಗ್ರೈಂಡ್ ಆಗಿದೆ. ಇದಕ್ಕೆ 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೋಬೇಕು. ತಿಕ್ನೆಸ್ ಇರೋದಕ್ಕೆ, ಮಸಾಲೆ ಬಿಡದೆ ಇರೋದಕ್ಕೆ ಜಾಸ್ತಿ ಹಾಕ್ಕೋಬಾರ್ದು. 2 ಸ್ಪೂನ್ ಆದರೆ ಸಾಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ನೋಡಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು. ಚೆನ್ನಾಗಿ ಮಸಾಲೆ ಅಂಟ್ಕೊಳ್ಳುತ್ತೆ ಫಿಶ್ಗೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಳೆದಿಟ್ಕೊಂಡಿರುವ ಫಿಶನ್ನು ಈ ರೀತಿ ಉಪ್ಪು, ಅರಿಶಿನ ಪುಡಿ, ಹುಣಸೆ ಹಣ್ಣಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಫಿಶ್ ಸ್ಮೆಲ್ಲೆಲ್ಲ ಹೋಗುತ್ತೆ. ಈ ರೀತಿ ಈ ಫಿಶ್ಗೆ ಈ ರೀತಿ ಮಸಾಲೆನ ಅಪ್ಲೈ ಮಾಡ್ಕೋಬೇಕು. ಒಂದೊಂದಾಗಿ ಅಪ್ಲೈ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸಲ್ಲಿ ಇಟ್ಕೊಂಡು 1 ಅವರ್ ನಾವು ಮ್ಯಾರಿನೇಟ್ಗೆ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಕೋಬೋದು ಅಥವಾ ನೀವು ಔಟ್ಸೈಡೂ ಇಟ್ಕೊಂಡಿರ್ಬೋದು, ಪರವಾಗಿಲ್ಲ. ಹೇಗಾದ್ರೂ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. 1 ಅವರ್ ಆದರೂ ಆಗಬೇಕು. ಈ ರೀತಿ ಚೆನ್ನಾಗಿ ಅಪ್ಲೈ ಆಗಬೇಕು. ನೋಡಿ, ನೀರು ಸ್ವಲ್ಪ ಸಹನೂ ಇಲ್ಲ. ಈ ರೀತಿ ನೋಡಿ ಎಲ್ಲ ಆಯಿತು. ಈಗ ಇದನ್ನು ಫ್ರಿಜ್ಜಲ್ಲಿ ಇಡೋಣ. 1 ಅವರ್ ಆದಮೇಲೆ ನೋಡಿ, ಈಗ 1 ಅವರ್ ಆಯಿತು. ನಾನು ಆಚೆ ತೆಗ್ದಿದ್ದೀನಿ. ಈಗ ನೋಡಿ, ಇದನ್ನು ಫ್ರೈ ಮಾಡ್ಕೊಳ್ಳೋಣ ತವಾ ಮೇಲೆ. ಈ ರೀತಿ ಎಣ್ಣೆ ಎಲ್ಲ ಒಂದು ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಒಂದೊಂದು ಪೀಸನ್ನೇ ಈ ರೀತಿ ಫಿಶನ್ನು ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ನೋಡಿ, ಈ ರೀತಿ ಇಟ್ಕೊಂಡು ಈಗ ನಾವು ಅದನ್ನು ಕ್ಲೋಸ್ ಮಾಡಿ ಇಡಬೇಕು. ಯಾಕಂತಂದರೆ ಮಸಾಲೆ ಎಲ್ಲ ಔಟ್ಸೈಡ್ ಬರದೆ, ಖಾರ ಎಲ್ಲ ಔಟ್ಸೈಡ್ ಬರೋದಿಲ್ಲ. ಒಳಗಡೆ ಚೆನ್ನಾಗಿ ಅದು ಫ್ರೈ ಆಗುತ್ತೆ. ಜಾಸ್ತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕೀಗ. ನೋಡಿ, ಆಗಿದೆ, ಒಂದು ಸೈಡ್ ಆಗಿರುತ್ತೆ. ನೋಡೋಣ ಬನ್ನಿ. ನೋಡಿ, ಈ ರೀತಿ ನೋಡಿ, ಸ್ವಲ್ಪ ಸಹ ಮಸಾಲೆ ಕೆಳಗಡೆ ಅಂಟ್ಕೊಂಡಿಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ರೀತಿ ನಾವು ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಆಗಿರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿ ಇರುತ್ತೆ. ಈ ರೀತಿ ಬೇಳೆ ಸಾರು ಜೊತೆ, ಸಬ್ಸಾರಿನ ಜೊತೆ ತುಂಬ ಟೇಸ್ಟಿ ಇರುತ್ತೆ. ಈ ರೀತಿ ಮಾಡ್ಕೊಳ್ಳಿ, ನೀವು ಮನೆಯಲ್ಲಿ ಎಂಜಾಯ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿ ಇರುತ್ತೆ. ಖುಷಿಯಿಂದ ಮಾಡ್ಕೊಳ್ಳಿ, ಹೊಟ್ಟೆ ತುಂಬ ತಿನ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.